ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರು ಎಷ್ಟೋ ಜನ ಬಾಕಿ ಉಳಿದಿರುತ್ತೆ, FRS ಬಾಕಿ ಉಳಿದಿರುತ್ತೆ. ಹಾಗಾಗಿ ಅದನ್ನು ಭಾನುವಾರ ದಿವಸನೂ ವರ್ಕ್ ಮಾಡ್ಬೋದು. ಪೋಷನ್ ಟ್ರ್ಯಾಕರ್ನ ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಕ್ಲೋಸ್ ಅಂತ ಇರುತ್ತೆ. 2-3 ಸತಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಬೆನಿಫಿಷರಿ ಡೈಲಿ ಟ್ರ್ಯಾಕಿಂಗ್ ಹೋಗೋಕ್ಕಾಗಲ್ಲ. ಸೊ ನೀವೇನು ಮಾಡಬೇಕಾಗತ್ತೆ, ಬೆನಿಫಿಷರಿ ಮೇಲೆ ಹೋಗಬೇಕಾಗತ್ತೆ. ಸ್ವಲ್ಪ ಟೈಮ್ ತೊಗೊಳ್ತೆ, 2-3 ಸತಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲೋಸ್ ಮೇಲೆ. ಆವಾಗ ಕೆಳಗಡೆ ಹೋಮು, ಬೆನಿಫಿಷರಿ, ಡೈಲಿ ಟ್ರ್ಯಾಕಿಂಗು ಈ ಥರ ಎಲ್ಲ ಸಿಗುತ್ತೆ. ಆವಾಗ ನೀವು ಬೆನಿಫಿಷರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಗರ್ಭಿಣಿದು ಏನಾದ್ರು FRS ಮಾಡೋದಿದ್ದರೆ ಅದನ್ನು ಮಾಡ್ಕೊಳ್ಳಿ. ಬಾಣಂತಿಯವ್ರದ್ದು FRS ಇದ್ದರೆ ಅದನ್ನು ನೀವು ಮಾಡ್ಕೊಳ್ಳಿ. ಆಮೇಲೆ ಮಕ್ಳದ್ದು FRS ಇದ್ದಿದ್ದರೆ ಅದನ್ನು ನೀವು ಮಾಡ್ಕೊಳ್ಳಿ. ಇಷ್ಟು ನೀವು ಭಾನುವಾರ ದಿವಸ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ನೆಟ್ವರ್ಕು ಸ್ವಲ್ಪ ಯಾರು ಅಷ್ಟು ಯೂಸ್ ಮಾಡ್ತಾ ಇರೋದಿಲ್ಲ, ಹಾಗಾಗಿ ನಿಮಗೆ ಬೇಗ ಸಿಗುತ್ತೆ. ನಿಮಗೆ ನೆಟ್ವರ್ಕ್ ಬೇಗ ಸಿಗೋದ್ರಿಂದ FRS ಬೇಗ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಹೇಳೋದಂದರೆ, ಈ ವಿಡಿಯೋ ಮಾಡ್ಕೊಂಡಿರ್ತೀರಲ್ವ, ಅದು ವಿಡಿಯೋ ನೀವು ಕಳಿಸ್ಕೊಂಡಿರ್ತೀರಲ್ವ ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲಿಗೆ, ಆ ವಿಡಿಯೋ ಮೂಲಕವಾಗಿ ನೀವು ಸುಲಭ ನೆಟ್ವರ್ಕ್ ಬೇಗ ಸಿಕ್ಕು ಬೇಗ ಆಗಿಬಿಡುತ್ತೆ. ಸೊ ನೀವು ಭಾನುವಾರ ದಿವಸನೂ ನೀವು ವರ್ಕ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಿದ್ದೆ ಲೈವ್ ಆಗಿ, ಬಟ್ ನಾನಲ್ಲಿ ಎಲ್ಲದೂ FRS ಮತ್ತು THR KYC ಆಗಿರೋದೇ ತೋರ್ಸೋಕ್ಕಾಗೋದಿಲ್ಲ. ಸೊ ಇದಿಷ್ಟು ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸುತ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನ್ನ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಕೆಲವೊಂದು ಸಲ ನನ್ನ ತಮ್ಮನೇಲಿ ಚೆನ್ನಾಗಿ ಹೇಳ್ಬೋದು, ಬಟ್ ಒಳಗಿನ ಮಾಹಿತಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ನನ್ನ ವಿಡಿಯೋನ ವೈಂಡ್ ಅಪ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.